ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಜ್ಜಿನೇ ಟಿಫನ್ ರೆಡಿ ಮಾಡ್ತಿದ್ರು. ನನ್ನ ಮಗಳು ಅಜ್ಜಿ ಮನೆ ಹತ್ರ ಹೋಗ್ಬೇಕು ಅಂತ. ಎಲ್ಲಿ ಹೋಗ್ತೀಯ? ನಮ್ಮ ಹಸ್ಬೆಂಡು ಮಾರ್ನಿಂಗೇ ಬಂದಿದ್ದಾರೆ ಕರ್ಕೊಂಡು ಹೋಗೋದಕ್ಕೆ. ಲಗೇಜ್ನೆಲ್ಲ ಪ್ಯಾಕ್ ಮಾಡಿ ಕಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ರೆಡಿಯಾಗಿ ನಮ್ಮಮ್ಮ ಮನೆ ಹತ್ರ ಹೋದೆ. ಫೋಟೋ ತೆಗಿತೀನಿ ತಾತಂತ ಹೇಳ್ದೆ. ನಮ್ಮಮ್ಮ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ತುಂಬ ದಿವಸದಿಂದ ಊರಲ್ಲೇ ಇದ್ದೆ, ಇವಾಗ ಬೆಂಗಳೂರಿಗೆ ಹೊರಟಿದ್ದೀನಿ. ಹಾಗಾಗಿ ಮಡ್ಲಕ್ಕಿ ಕೊಡ್ತಿದ್ದಾರೆ ನಮ್ಮಮ್ಮ. ಹೆಣ್ಮಕ್ಳು ಗಂಡನ ಮನೆಗೆ ಹೊರಟಾಗ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಡ್ಲಕ್ಕಿ ಕೊಡ್ತಾರೆ. ನಮ್ಮ ಮನೇಲೂ ನಮ್ಮಮ್ಮ ಕೊಡ್ತಾ ಇದ್ದಾರೆ. ಅದರಲ್ಲಿ ದುಡ್ಡಿಕ್ಕಿದ್ರು ನನ್ನ ಮಗಳು ತಗೊಂಡ್ಲು. ನಮ್ಮಮ್ಮ ಕೂಡ ಹೊರಟಿದ್ದಾರೆ ನನ್ನ ಜೊತೆ ಕಳ್ಸೋದಕ್ಕೆ. ಐ ಬೀಳ್ಬೇಕು, ಇಲ್ಲ ಹೊಡಿತೀವಿ ಅಜ್ಜಿ. ದುಡ್ಡು ಮಾತ್ರ ಬಿಡ್ಬೇಡ ಮರಿ. ಬಾರಪ್ಪ ಇಲ್ಲಿ ಅಂತ ಅಜ್ಜಿಗೆ ಕೋಮಜ್ಜಿಗೆ ಬೀಳು ಬೀಳವ ಅಜ್ಜಿಗೆ ಬೀಳ್ತಡಿ ಅಮ್ಮ ಕಲಿಸ್ಬೇಕು ಮತ್ತೆ. ಎದ್ದ ಅದ್ರಲ್ಲೇ ಕ್ಯಾಮ್ರಾ ಇರುತ್ತಲ್ಲ, ಟೆಸ್ಟ್ ಮಾಡಿದ್ರೆ ಫೋಟೋ ತಗೊಂಡು ಫೋಟೋ ಹೊಡ್ಕೊಂಡಾದ್ಮೇಲೆ ನಮ್ಮ ಅಜ್ಜಿ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲೇ ಬಿಡು, ಇವಾಗ ಕಪ್ಪೆ ಬೀಜ ಒಳಗಿಟ್ಟೆ ಒಂದು ಸಾರಿ ಕಾಲ ಹೇಳ್ದು ಅಂತ ನೀತಿ ಪಾಪ ಪಪ್ಪು ಆಯ್ತು ನೋಡಿ ಬಾ ಬರೀ. ನಮ್ಮ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಅಮ್ಮ ಮನೆ ಒಂದು ರೋಡ್ ಕ್ರಾಸ್ ಮಾಡಿದ್ರೆ ಇಲ್ಲೇ ಅಂತ. ಇದೇ ರೋಡ್, ಈ ಕಡೆನೇ ಇರೋದು ನಮ್ಮ ಅಜ್ಜಿ ಮನೆ. ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ತವ್ರ ಮನೆಯಿಂದ ಗಂಡನ ಮನೆಗೆ ಅಂತ ಹೊರಟಾಗ ಬೇಜಾರು ಆಗ್ತಾ ಇರುತ್ತೆ. ಯಾವಾಗ ಬೇಕಾದರೂ ನಾವು ಮನೆಗಳಿಗೆ ಬರ್ಬೋದು. ಆದರೆ ಏನಂದರೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಇಲ್ಲ ಮಕ್ಳು ಇರ್ತಾರೆ. ಹಾಗಾಗಿ ಬಂದ್ರೂ ಒಂದು ದಿವಸ 2 ದಿವಸ ಮತ್ತೆ ಹೋಗಲೇಬೇಕು, ಹಂಗಿರುತ್ತೆ. ಜಾಸ್ತಿ ದಿನ ಅಂತ ಇರೋಕ್ಕಾಗಲ್ಲ. ಬಾಣಂತನ ಟೈಮಲ್ಲಿ ಮಾತ್ರ ಇರ್ಬೋದು ಆ ಥರ. ನನ್ನ ಮಕ್ಕಳಂತೂ ಎಲ್ಲ ಕಡೆ ಓಡಾಡ್ತಾ ಇರೋರು, ಆ ಕಡೆ ಈ ಕಡೆ ಅಂತ. ಹಂಗಾಗಿ ಎಲ್ಲ ಮಾತಾಡಿಸ್ತಿದ್ರು. ಇದೆ ನಮ್ಮ ಅಜ್ಜಿ ಮನೆ. ಮನೆಗೆ ಅಜ್ಜಿ ಮನೆಗೆ ಬಂದಮೇಲೆ ನಮ್ಮ ಅಜ್ಜಿನೂ ಕೂಡ ಮಡ್ಲಕ್ಕಿ ಕೊಡ್ತು.
ಬಾಯ್ ಅಮ್ಮ ಬಾಯ್ ಅಂತ ಕೈಟ ಬಲ್ಲೆ ಕೈಲಿ ಮೇಡಮ್ ಬಲ್ಲೆ ಕೈ ಈ ಕೈಲಿ ನೀನು ಕೈಟ ಕಿವಿ ಗಿಟ್ಕೊಬಾರ್ದು ಜಿಗ್ಲಾಕ್ ಬೇಕನೆ ಏವಿ ಮಕ್ಕಳೇ ಹೆಂಗ್ ಜಿಗ್ಲಾಕ್ ಕಳುವ ಒಳ್ಳೆ ನಂಗೆ ಏನ್ ಮಗಳೇ ಯಾಕೆ ಕೊಟ್ಟಿದ್ದು ಸರಿ ಅಮ್ಮನೆಲ್ಲ ಬಿಟ್ಟು ಹೋಗ್ತೀಯ ಪಾಪ ಹ್ಞೂ ಬರಲ್ಲ ನೋಡಲ್ಲಿ ನನಗೆ ಹಂಗೆ ಟಾಟಾ ಮಾಡಿ ಸಾಕು ಹೊರಗಡೆ ಬಾಯ್ ಬಾಯ್ ಕಣಕ್ ಅದೇ ರೋಡ ಕೈ ಮುಗ್ದು ಬಂದಿದ್ದೆ ಏನಪ್ಪ ಪಕ್ಕಂಡು ನಂಗೆ ಬಿಟ್ಟಿಯಾ ಹಾಂ ನೋಡಲ್ಲಿ ಮನೆಗೆ ಅಕ್ಕಿ ಬೇಕಾಗಿತ್ತು, ಹಂಗಾಗಿ ಆಲೂರಲ್ಲೇ ತೊಗೊಂಡ್ವಿ. ಕಡಿಮೆನೇ ಇರುತ್ತೆ ಮತ್ತು ಚೆನ್ನಾಗಿದೆ ಅಕ್ಕಿ ಅಂತ. ಇಲ್ಲಿ ನಮ್ಮೂರಲ್ಲಿ ಇದೇ ಅಕ್ಕಿ ಯೂಸ್ ಮಾಡ್ತಿದ್ದು, ಕೃಷ್ಣ ಅಕ್ಕಿ ಅಂತ. ತುಂಬ ಚೆನ್ನಾಗಿದೆ ರೀ, ಇಲ್ಲೇ ತೊಗೊಳ್ಳಿ ಅಕ್ಕಿನ ಅಂದೆ. ಹಾಗಾಗಿ ತೊಗೊಂಡ್ರು ಇಲ್ಲೇ. ಅಕ್ಕಿ ತಗೊಂಡು ಅಲ್ಲಿಂದ ಹೊರಟ್ವಿ. ನಾವು ಹೊರಟಾಗ 2 ಗಂಟೆ ಆಗಿತ್ತು. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಐಸ್ ಕ್ರೀಮ್ ಬೇಕು ಅಪ್ಪ ಅಂತ ಹಠ ಮಾಡ್ತಿದ್ರ, ಹಂಗಾಗಿ ಅಲ್ಲಿ ಹೋಗ್ತಾ ಒಂದು ಹೋಟ್ಲ್ ಹತ್ರ ನಿಲ್ಸಿದ್ವಿ. ಆದರೆ ಹೋಟ್ಲಲ್ಲಿ ಬೋರ್ಡ್ ಮಾತ್ರ ಇತ್ತು, ಐಸ್ ಕ್ರೀಮ್ ಇರಲಿಲ್ಲ, ಬರೀ ಕಾಫಿ ಅಷ್ಟೇ ಇತ್ತಿತ್ತು. ಹಂಗಾಗಿ ಮುಂದೆ ಹೋಗ್ತಾ ಇನ್ನೊಂದು ಹೋಟ್ಲ್ ಹತ್ರ ನಿಲ್ಸಿದ್ವಿ. ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗುತ್ತೆ, ಹಂಗಾಗಿ ಏನಾದ್ರು ಸ್ನ್ಯಾಕ್ಸ್ ಮತ್ತು ಕಾಫಿ ಕುಡಿಯೋಣ ಅಂತ ನಾವು ಕೂಡ ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ಮಶ್ರೂಮ್ ಡ್ರೈ ಗೋಬಿ ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ತೊಗೊಂಬಂದ್ರು. ಹೋಟೆಲ್ಗಳಲ್ಲಿ ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಆಗಿದೆ ಇವಾಗ, ಅಂದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಹೋಟ್ಲುಗಳಲ್ಲಿ ಏನಕ್ಕೆ ಪ್ರೈಸ್ ಜಾಸ್ತಿ ಇರುತ್ತೆ ಅಂದರೆ ಅಟ್ರಾಕ್ಷನ್ನಾಗಿ ಮಾಡಿರ್ತಾರೆ, ಮತ್ತು ಜಾಗ ಕೂಡ ಸ್ಪೇಷಿಯಸ್ ಆಗಿರುತ್ತೆ. ಮುಂದೆ ಬೇಕಾದ್ರೆ ವೀಡಿಯೋ ಹಾಕ್ತೀನಿ ನೋಡಿ, ಹೋಟ್ಲ್ ಯಾವ ಥರ ಇತ್ತು ಅಂತ. ಫುಲ್ಲು ಟ್ರೈನ್ ಥೀಮಲ್ಲಿ ಮಾಡಿದರು. ಹೋಟ್ಲು ಮಾತ್ರ ಅಷ್ಟೇ ಚೆನ್ನಾಗಿತ್ತು. ಈ ಥರ ಹೋಟೆಲ್ಗಳಲ್ಲಿ ಕಸ್ಟಮರ್ನ ಅಟೆಂಡ್ ಮಾಡೋದಿರ್ಬೋದು, ಆ ಥರ ಎಲ್ಲ ನೋಡಿದ್ರೆ ಪ್ರೈಸ್ ಓಕೆ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ನಮಗೆ ಕಾಫಿ, ನನ್ನ ಮಕ್ಕಳು ಐಸ್ ಕ್ರೀಮ್ ಕೇಳಿದ್ರಲ್ವ, ಅದಕ್ಕೆ ಐಸ್ ಕ್ರೀಮ್ ತೊಗೊಂಡ್ವಿ. ಒಬ್ಳು ಮಗಳು ಮಾತ್ರ ಅವ್ರ ಅಪ್ಪಂತ ತಿನ್ನಿಸ್ಕೊಂತಿದ್ಲು, ಇನ್ನೊಬ್ಳು ಇಸ್ಕೊಂತಾರೆ ಅಂದರೆ ಅವಳು ಮಾತ್ರ ಸಪ್ರೇಟ್ ಕುತ್ಕೊಂಡು ತಿಂತಾ ಇದ್ದಾಳೆ. ನಾನೇ ತಿಂತೀನಿ ಅಂತ ಇಸ್ಕೊಂಡ್ಲು ಅವಳು. ಅಮ್ಮ ತಿನ್ಸುತ್ತೆ.
ನಮ್ಮದೆಲ್ಲ ಕಾಫಿ ಕುಡ್ದಾದರೂ ಕೂಡ ನನ್ನ ಸಣ್ಣ ಮಗಳದು ಅವಳೇ ತಿಂತಿದ್ಲಲ್ವ, ಇನ್ನೂ ಮುಗಿಸೇ ಇರಲಿಲ್ಲ. ನಾನು ಸ್ವಲ್ಪ ಇತ್ತು, ಹಂಗಾಗಿ ನಮ್ಮ ಅಮ್ಮನೇ ತಿನ್ನಿಸ್ತಾ ಇದ್ರು ನಿಂತ್ಕೊಂಡು. ಟ್ರೈನ್ ಮಾಡಿದ್ರಲ್ವ, ಅಲ್ಲೊಂದೆರಡು ಫೋಟೋ ತೆಗೆದ್ವಿ. ಪಾಪ ಏನು ತಿಂದೆ ನೀನು? ಐಚಿಮ್ ಯಾರು ಕೊಡ್ಸಿದ್ದು? ನಾವು ಹೊರಡೋ ಅಷ್ಟರಲ್ಲೇ ಫುಲ್ ಕತ್ಲೆ ಆಗಿತ್ತು. ಅಲ್ಲಿ ಮುಂದೆ ಸಂತೆ ನಡೀತಾ ಇದ್ವಿ, ಹಂಗಾಗಿ ಅಲ್ಲಿ ನಿಲ್ಲಿಸಿದ್ವಿ ತರಕಾರಿ ತಗೊಳ್ಳೋಣ ಅಂತ. ಹೆಂಗೆ ಬೀನ್ಸು ರೇಟ್? ಹೆಂಗೆ ಟೊಮೊಟೊ ಎಲ್ಲ? ನಾವು ಬೆಂಗಳೂರು ರೀಚ್ ಆದಾಗ 9:30 ಆಗಿತ್ತು. ನಮ್ಮ ಮನೆ ಹತ್ರ ಇತ್ತು ದೇವಸ್ಥಾನ ಇರೋದು. ಮನೆಗೆ ಬಂದಮೇಲೆ ಸ್ವಲ್ಪ ರೈಸ್ ಮಾಡ್ಕೊಂಡಿದ್ವಿ ಮಕ್ಕಳಿಗೆ. ನನ್ನ ಹಸ್ಬೆಂಡು ರಾಗಿ ಅಂಬಲಿ ಬೇಕಂದ್ರೆ, ಹಾಗಾಗಿ ಅಂಬಲಿ ಮಾಡ್ಕೊಂಡ್ವಿ, ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.